ಇನ್ನು ಸಿಎಂಗೆ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿದೆ. ಆದರೆ ಆ ವರದಿಯಲ್ಲಿ ಏನಿದೆ, ಲೋಕ ತನಿಖೆಯ ವರದಿಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಟಿವಿ9ಗೆ ಲಭ್ಯವಾಗಿದೆ. ಲೋಕಾಯುಕ್ತ ವಿಚಾರಣೆಯಲ್ಲಿ ಸಿಎಂ ಕೊಟ್ಟಿರೋದು ಬಹುತೇಕ ಒಂದೇ ಉತ್ತರ. ಎಲ್ಲ ಪ್ರಶ್ನೆಗಳನ್ನು ವಿವರವಾಗಿ ಕೇಳಲಾಗಿದೆ. ಈ ಯಾವ ಸಂದರ್ಭದಲ್ಲಿ ನೀವು ಯಾವ್ಯಾವ ಜವಾಬ್ದಾರಿಯನ್ನು ಹೊತ್ತಿದ್ರಿ, ಜೊತೆಗೆ ಈ ಮಲ್ಲಿಕಾರ್ಜುನ ಸ್ವಾಮಿ ವಿಚಾರವಾಗಿ, ದೇವರಾಜು ವಿಚಾರವಾಗಿ, ಸೊ ಸಿಎಂ ಸಿದ್ದರಾಮಯ್ಯ ಬಹುತೇಕ ಎಲ್ಲ ಹೇಳಿಕೆಗಳಿಗೆ ಅದರಲ್ಲಿ ಕೊಟ್ಟಿರೋದು ನಂಗೆ ಗೊತ್ತಿಲ್ಲ ಅಂತ ಟಿವಿ9ಗೆ ಅದರ ಎಕ್ಸ್ಕ್ಲೂಸಿವ್ ಪ್ರತಿ ಲಭ್ಯ ಆಗಿದೆ. ಸೊ ಪತ್ನಿ ಮುಡಾಗೆ ಪತ್ರ ಬರೆದಿರುವಂಥ ವಿಚಾರ, ಬಹುತೇಕ ಎಲ್ಲ ಪ್ರಶ್ನೆಗಳಿಗೂ ಕೂಡ ಸಿಎಂ ಒಂದೇ ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಪತ್ನಿ ನೀಡಿದಂಥ ಅರ್ಜಿ ವಿಚಾರ, ಸೊ ಪತ್ನಿ ಮುಡಾಗೆ ಪತ್ರ ಬರೆದಿರುವಂಥ ವಿಚಾರ ನನಗೆ ಗೊತ್ತಿಲ್ಲ, ಹಾಗೆ ಅರ್ಜಿಯಲ್ಲಿ ವೈಟ್ನರ್ ಹಾಕಿದ್ದು ಕೂಡ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಪತ್ನಿ ಖಾಸಗಿ ಹಾಜರಾತಿ ಪಡೆದಂಥ ವಿಚಾರವೂ ಕೂಡ ಗೊತ್ತಿಲ್ಲ. 14 ಸೈಟ್ ಬಗ್ಗೆ ಅಫಿಡವಿಟ್ನಲ್ಲಿ ಘೋಷಣೆ ಮಾಡಿರೋದು ಕೂಡ ನೆನಪಿಲ್ಲ ಅಂತ ಹೇಳಿದ್ದಾರೆ. ಸೊ ನೋಡಿ, ಇದೆಲ್ಲ ಪ್ರಶ್ನೆಗಳು. ಮಲ್ಲಿಕಾರ್ಜುನ ಸ್ವಾಮಿ ಭೂಮಿಯಲ್ಲಿ ನಿಮ್ಮ ಪತ್ನಿಗೆ ಅಲ್ಲಿ ದಾನ ಮಾಡಿದ್ದ ವಿಷಯ ಗೊತ್ತಿತ್ತಾ? ಸಹೋದರ ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ದಾನ ಮಾಡಿದ ಬಗ್ಗೆ 2013ರ ಮಧ್ಯಭಾಗದಲ್ಲಿ ಏನಾಗಿತ್ತು ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೇಳಲಾಗಿದೆ. ಜೊತೆಗೆ ಘೋಷಣಾ ಪತ್ರದಲ್ಲಿ ನೀವು ನಮೂದಿಸಿದ್ದೀರಾ ಈ ಚುನಾವಣೆಯ ವಿಚಾರ 2013ರಲ್ಲಿ ನೀವು ಮೆನ್ಷನ್ ಮಾಡಿದ್ದೀರಾ ಅನ್ನೋದನ್ನು ಕೂಡ ಅಲ್ಲಿ ಕೇಳಲಾಗಿದೆ. ಸೊ ಚುನಾವಣೆಯ ನಂತರ ನನ್ನ ಪತ್ನಿಗೆ ನನಗೆ ತಿಳಿಸಿರ್ತಾರೆ ಅಂತ ಅದಕ್ಕೆ ಸಿಎಂ ಉತ್ತರ ಕೊಟ್ಟಿದ್ದಾರೆ. ಚುನಾವಣೆ ಮೊದಲು ಅವ್ರು ಹೇಳಿಲ್ಲ, ಚುನಾವಣೆ ಆದಮೇಲೆ ಪತ್ನಿ ಈ ರೀತಿ ದಾನವಾಗಿ ಬಂದಿದೆ ಅಂತ ಹೇಳಿದರು. ಹಾಗಾಗಿ ನಾನು 2013ರಲ್ಲಿ ಅದನ್ನು ಮೆನ್ಷನ್ ಮಾಡಿಲ್ಲ ಅಂತ. ಜೊತೆಗೆ ವಿರೋಧ ಪಕ್ಷದ ನಾಯಕನಾಗಿದ್ದ ವೇಳೆ ತಮ್ಮ ಆಸ್ತಿಯನ್ನು ನಮೂದಿಸಿದ್ರಾ ಅಂತ ಕೂಡ ಪ್ರಶ್ನೆ ಕೇಳಿದರು. ಸೊ ಅದಕ್ಕೂ ಕೂಡ ಉತ್ತರ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸೊ ಏನೆಲ್ಲ ಪ್ರಶ್ನೆಗಳನ್ನು ಕೇಳಲಾಯಿತು ಅದರ ಪ್ರತಿ ಟಿವಿ9ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ. 2014ರ ಸಾಲಿನಲ್ಲಿ ಲೋಕಾಯುಕ್ತಕ್ಕೆ ಸಲ್ಲಿಸಿರುವಂಥ ಆಸ್ತಿದಾಯತ್ವ ಪಟ್ಟಿಯಲ್ಲಿ ನಮೂದಿಸಿದ್ದೇನೆ ಅಂತ ಕೂಡ ಹೇಳಿದ್ದಾರೆ. ನನಗೆ 2013ರಲ್ಲಿ ಗೊತ್ತಿರಲಿಲ್ಲ, 14ರಲ್ಲಿ ಲೋಕಾಯುಕ್ತಕ್ಕೆ ಸಲ್ಲಿಸಿರುವಂಥ ಆಸ್ತಿದಾಯತ್ವದಲ್ಲಿ ನಾನು ಸ್ಪಷ್ಟವಾಗಿ ತಿಳಿಸಿದ್ದೇನೆ. ಇನ್ನು ಮುಡಾ ಅಕ್ರಮದ ನಿವೇಶನಗಳೇನಿದೆ, ಅಕ್ರಮವಾಗಿ ನಿವೇಶನಗಳನ್ನು ಅಭಿವೃದ್ಧಿಪಡಿಸಿದಂಥ ವಿಚಾರ ಯಾವಾಗ ಯಾರಿಂದ ತಿಳಿಯಿತು ಅಂತ ಕೂಡ ಕೇಳಲಾಯಿತು. ಅದಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ 14ನೇ ಪ್ರಶ್ನೆ ಇದು. ನಾನು ಸಿಎಂ ಆಗಿದ್ದ ವೇಳೆ ನನ್ನ ಪತ್ನಿಯವರು ನನಗೆ ತಿಳಿಸಿದ್ರು, ಈ ಬಗ್ಗೆ ನಾನು ಯಾವುದೇ ಕಾರ್ಯವನ್ನು ಮಾಡಿಲ್ಲ ಅಂತ ಹೇಳಿದ್ದಾರೆ.